ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಿಲ್ಲ ಸ್ಪೆಷಲಾಗಿ ವ್ಲಾಗ್ ಅಂತ ಏನಿಲ್ಲ, ಏನಂದರೆ ನಾರ್ಮಲ್ಲಾಗಿ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಯುಗಾದಿ ಹಬ್ಬಕ್ಕೆ ಎಲ್ಲರೂ ಮಾಡೋ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಒಂದು 4-5 ದಿನ ಆಯಿತು ನಾನು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಮನೆ ಕ್ಲೀನಿಂಗ್ ವಿಡಿಯೋ ಆದರೂ ಶೇರ್ ಮಾಡ್ಕೊಳ್ಳೋಣ. ನನ್ನ ಲೈಫ್ ಸ್ಟೈಲ್ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಹಾಗಾಗಿ ಕಾಮೆಂಟ್ ಎಲ್ಲ ಮಾಡ್ತಾಯಿರೋ ತುಂಬ ಒಳ್ಳೆ ಚೆನ್ನಾಗಿ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ, ನಮಗೆಲ್ಲ ತುಂಬ ಇಷ್ಟ ಅಂತ ಹೇಳ್ತೀರಾ. ಸೊ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಹಾಗೆ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಥರ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಮ್ಮ ಹಳ್ಳಿಯಲ್ಲಿ ನಾವು ಯಾವ ಥರ ಜೀವನ ಮಾಡ್ತೀವಿ, ನನ್ನ ಲೈಫ್ ಸ್ಟೈಲ್ ಏನು, ಇದು ನನ್ನ ಚಾನಲ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೋದು. ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ನನ್ನ ಚಾನಲ್ ಇರೋದು. ಅದರಲ್ಲಿ ಲೈಫ್ ಸ್ಟೈಲ್ ವೀಡಿಯೋಸ್ ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇನ್ನೂ ಬೇರೆ ಥರ ವೀಡಿಯೋಸು ಶೇರ್ ಮಾಡಿದ್ದೀನಿ, ಇದೆ ಅಂತ ಏನಿಲ್ಲ. ಹಾಗೆ ಜಾಸ್ತಿ ಅಂದರೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸೇ ಶೇರ್ ಮಾಡ್ಕೊತಾ ಇರೋದು. ಸ್ವಲ್ಪ ಜನಕ್ಕೆ ಏನು ಈ ಥರ ವೀಡಿಯೋಸ್ ಅಂತ ಅನ್ನಿಸ್ಬೋದು, ಆದರೆ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ. ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ, ನೀವು ಮಾಡೋ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದೆಲ್ಲ ಹೇಳ್ತಾರೆ. ಹಳ್ಳಿಯಲ್ಲಿ ಇದ್ಕೊಂಡು ಈ ಥರ ಕೆಲಸಗಳೆಲ್ಲ ಮಾಡ್ತೀರಾ, ಹೆಣ್ಮಕ್ಳಿಗೆ ಒಳ್ಳೆ ಇನ್ಸ್ಪಿರೇಷನ್ ಆಗಿರ್ತೀರಾ ನೀವು ಅಂತಂದೆಲ್ಲ ತುಂಬ ಒಳ್ಳೆ ರೀತಿಯಲ್ಲೇ ಕಾಮೆಂಟ್ ಮಾಡ್ತಾಯಿದ್ದೀರಾ. ಇದೇ ಥರ ಇರಲಿ ನಿಮ್ಮ ಪ್ರೀತಿ ನನ್ನ ಮೇಲೆ ಅಂತ ಹೇಳ್ತಾ, ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸು, ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿರಿ ಬೆಳಗ್ಗೆ ಆಗಲೇ ಒಂದು 9:30-10 ಗಂಟೆ ಆಗಿತ್ತು. ಬಿಸಿಲು ಮಾತ್ರ ನಿಜವಾಗ್ಲೂ ಎಷ್ಟೊಂದು ಬಿಸಿಲಿದೆ. ಈ ಬಿಸಿಲಲ್ಲಿ ಕೆಲಸ, ಅದು ಬೇರೆ ಶೀಟಿನ ಮನೆ ನಮ್ಮದು, ಹಳೆ ಮನೆ. ಶೀಟಿನ ಮನೆಯಲ್ಲಿ ಇರೋಕ್ಕೆ ಆಗಲ್ಲ ಬಿಸಿಲು ಟೈಮಲ್ಲಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನಂದರೆ ಹೆವಿ ಬಿಸಿಲಿದೆ ಈ ವರ್ಷ, ಅಂತೂ ತುಂಬ ಬಿಸಿಲಿದೆ. ಹಿಂದಿನ ವರ್ಷ ಇಷ್ಟೊಂದಿರಲಿಲ್ಲ. ನಾನು ನೋಡಿದ ಪ್ರಕಾರ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಇತ್ತು. ಈ ವರ್ಷ 9 ಗಂಟೆ ಆಗಿದ ತಕ್ಷಣ ಹೊರಗಡೆ ಬರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇದೆ. ಅದು ನಮ್ಮ ಪಾವಗಡ ಸೈಡ್ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಇರುತ್ತೆ ಬಿಸಿಲು. ಹಾಗಾಗಿ ನಾನು ಬೆಳಗ್ಗೆ ಒಂದು 8-8:30, 9 ಗಂಟೆ ಅಷ್ಟರಲ್ಲಿ ಬಟ್ಟೆ ತೊಳೆದು ಬಿಡ್ತೀನಿ. ಸ್ವಲ್ಪ ಅಡುಗೆ ಲೇಟ್ ಆದರೂ ಪರವಾಗಿಲ್ಲ, ಈ ಬೇಸಿಗೆ ಟೈಮಲ್ಲಿ ಬೆಳಗ್ಗೆ ಟೈಮೇ ತೊಳೆದು ಬಿಡ್ತೀನಿ ಬಟ್ಟೆ, ಅದಕ್ಕೆ ಒಣಗಾಕಿದ್ದೆ. ಮತ್ತು ನಾನು ನಿನ್ನೆ ಸಂಜೆ ತೊಳೆದಿರೋ ಬಟ್ಟೆ ಎಲ್ಲ ಒಣಗಿರೋದು ತಗೊಂಡು ಅದು ಒಣಗಾಕಿದ್ನಲ್ಲ, ಈಗ ಒಣಗಾಕ್ತಾ ಇದ್ನಲ್ಲ, ಅದೆಲ್ಲ ಬೆಳಗ್ಗೆ ತೊಳೆದಿರೋದು. ಆ ಥರ ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆ. ನಾನು ಸ್ವಲ್ಪ ಪ್ರಮೋಷನ್ ವೀಡಿಯೋಸ್ಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಓಡಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಇಟ್ಕೊಬಿಟ್ಟಿದ್ದೆ ನಾನು. ಅದಕ್ಕೆ ಈಗ ಡೈಲಿ ತೊಳಿತಾ ಇದ್ದೀನಿ. ಈಗ ಮನೆ ಕ್ಲೀನಿಂಗ್ ಇಟ್ಕೊಳ್ಳೋಣ ಅಂದರೆ, ಇದು ನೋಡಿರಿ ಚಿಕ್ಕದಾಗಿ ರೂಮ್ಸ್. ಅವಾಗ ಬೆಡ್ರೂಮ್ ಥರ ಕಟ್ಟಿದ್ದಾರೆ, ಆದರೆ ಬೆಡ್ರೂಮ್ ಅಲ್ಲ. ಆ ಥರ ನಮ್ಮ ರೂಮ್ಸ್ ಇರೋದು 2 ರೂಮು. ಇದರಲ್ಲಿ 2 ಬೀರು ಇಡಿಸುತ್ತಷ್ಟೇ, ಇಲ್ಲ ಒಂದು ಟೀಪಾಯಿ ಆ ಥರ ಇಟ್ಕೊಂಡಿದ್ದೀನಿ, ಒಂದು ಚೇರ್ ಇಟ್ಕೊಂಡಿದ್ದೀನಿ. ಮಧ್ಯೆ ಇನ್ನೊಂದು ಚೂರು ಇರುತ್ತಷ್ಟೇ ಗ್ಯಾಪ್ ಓಡಾಡೋದಕ್ಕೆ. ಹಂಗಾಗಿ ಈ ಥರ ಬುಕ್ಸು ಎಲ್ಲ ನೋಡಿರಿ ನೀಟಾಗಿ ಡಿವೈಡ್ ಮಾಡಿ ಇಟ್ಟಿದ್ದರೆ ನಮ್ಮ ಮಕ್ಕಳೆಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಹಬ್ಬ ಎಲ್ಲ ಕ್ಲೀನ್, ಇನ್ನು ಪ್ರತಿಯೊಂದು ಕ್ಲೀನ್ ಮಾಡಲೇಬೇಕು. ಅದಕ್ಕೆ ಈಗ ಎಲ್ಲ ತೆಗೆದುಬಿಟ್ಟು ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೀನಿ ಮನೆ ಕ್ಲೀನಿಂಗು. ಒಬ್ಬಳೇ ಇರೋದ್ರಿಂದ ಒಂದೇ ದಿನ ಆಗೋಲ್ಲ. ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ದೊಡ್ಡ ಮನೆಯೇ ನಮ್ಮದು. ಯಾಕಂದರೆ ಇದು 2 ರೂಮು ಮತ್ತು ದೊಡ್ಡ ಹಾಲು ಮತ್ತು ಕಿಚನ್ನು ಅಷ್ಟೇ ಸ್ವಲ್ಪ ದೊಡ್ಡದಾಗಿದೆ. ಐಟಮ್ಸು ನಾನು ಭಾಳ ಮಾಡ್ಕೊಬಿಟ್ಟೆ. ನಾನು ಅವಾಗ ಗೊತ್ತಿಲ್ಲದೆ ಈ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ನಾವು ತಿಂಗಳ ಸ್ಯಾಲ್ರಿ ಬಂದಮೇಲೆ, ಮತ್ತು ನಮ್ಮ ಹಸ್ಬೆಂಡು ಆಗ ಬಾರ್ಬೆಂಡಿಂಗ್ ಕೆಲ್ಸಕ್ಕೆ ಹೋಗೋರಲ್ಲ, ಅದು ಸ್ಯಾಲ್ರಿ ಬಂದಮೇಲೆ ನಾನು ಮನೆಗೆ ಏನೂ ತಗೊಂಡಿರಲಿಲ್ಲ. ಹಂಗಾಗಿ ಒಂದೊಂದೇ ತಗೊಳ್ತಾ ಅದು ಗೊತ್ತೇ ಆಗಿಲ್ಲ, ಅಷ್ಟೊಂದು ಐಟಮ್ ತಗೊಂಡ್ಬಿಟ್ಟಿದ್ದೀನಿ. ಈಗ ಕ್ಲೀನಿಂಗ್ ಮಾಡಬೇಕಂದ್ರೆ ನಿಜವಾಗ್ಲೂ ನನಗಂತೂ ಫುಲ್ಲು ಸುಸ್ತು ಹೊಡೆದ್ಬಿಡ್ತೀನಿ ಮನೆ ಕ್ಲೀನಿಂಗಲ್ಲಿ. ಸ್ವಲ್ಪ ಒಬ್ಬರಾದರೂ ಯಾರಾದರೂ ಹೆಲ್ಪ್ಗಿದ್ದರೆ ಆರಾಮಾಗಿ ಮಾಡ್ಕೊಬಿಡ್ಬೋದು ಈ ಹಬ್ಬ ಟೈಮಲ್ಲಿ. ಯಾಕಂದರೆ ಪ್ರತಿಯೊಂದು ಕ್ಲೀನ್ ಮಾಡಲೇಬೇಕು. ನಾವು ಅದೇ ಥರ ಇಟ್ಕೊತೀವಿ ಅಂದರೆ ಆಗಲ್ಲ. ಆವಾಗ ನನಗೆ ಈಗ ಅನ್ನಿಸ್ತಾ ಇದೆ, ಏನಕ್ಕಾದ್ರೂ ತಗೊಳ್ಳಪ್ಪ ಇಷ್ಟೊಂದು ಅಂತ. ಆದಷ್ಟು ಮನೆಗೆ ಐಟಮ್ಸ್ ಸ್ವಲ್ಪ ಕಡಿಮೆನೇ ತಗೋಬೇಕು. ನನಗೆ ಗೊತ್ತಿಲ್ಲದೆ ಆ ಟೈಮಲ್ಲಿ ತಗೊಂಡ್ಬಿಟ್ಟೆ. ಆಗ ಅಷ್ಟೊಂದು ಮೈಂಡ್ ಮೆಚೂರ್ಡ್ ಇಲ್ಲ, ಏನಿಲ್ಲ. ನನಗೆ ಏನು ಇಷ್ಟ ಅನಿಸಿದ್ರೆ ಅದೆಲ್ಲ ತಗೊಂಡ್ಬಿಟ್ಟು ಇಟ್ಕೊಬಿಟ್ಟೆ. ಈಗ ನನಗೆ ಕ್ಲೀನ್ ಮಾಡೋಕ್ಕೂ ಆಗ್ದು, ಹಂಗೆ ಇರೋಕ್ಕೂ ಆಗ್ದು, ಆ ಥರ ಪರಿಸ್ಥಿತಿಲಿದ್ದೀನಿ. ಆದ್ರೂ ಈಗ ಏನು ಮಾಡಬೇಕು, ಮತ್ತು ಮಾಡಲೇಬೇಕು ಹಬ್ಬಕ್ಕೆ ಪ್ರತಿಯೊಂದನ್ನು ಅಂತ ಹೇಳ್ಬಿಟ್ಟು ಈಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೊಂದಾಗಿ ಒರೆಸ್ತಾ ಹೋಗಬೇಕು. ಹಾಲು ಮತ್ತು ಅಡುಗೆ ಮನೆ ಒಂದೊಂದು ದಿನ ಒಂದೊಂದು ರೂಮಿಗೆ ಕ್ಲೀನ್ ಮಾಡಬೇಕು, ಅಷ್ಟೊಂದು ಐಟಮ್ಸ್ ಇದೆ ಮನೆಯಲ್ಲಿ. ಈಗ ಸದ್ಯಕ್ಕೆ ಈ ಚಿಕ್ಕ ರೂಮ್ 2 ಕ್ಲೀನ್ ಮಾಡೋಣ ಇವತ್ತು ಅಂತ ಬುಕ್ಸ್ ಎಲ್ಲ ತೆಗೆದೆ. ನೋಡಿರಿ ಅಷ್ಟೊಂದು ಬುಕ್ಸು ಎಲ್ಲ ನನ್ನ ಮಕ್ಕಳದು, ಅದು ವೇಸ್ಟ್ ಬುಕ್ಸ್ ಎಲ್ಲ ಭಾಳ ಇದೆ. ಅದನ್ನೆಲ್ಲ ಡಿವೈಡ್ ಮಾಡಿ ಒಂದು ಚೀಲಕ್ಕೆ ಹಾಕಿಟ್ಟಿದ್ದೀನಿ. ಮತ್ತು ಅದು ಬಳಸ್ಕೊಳ್ಳೋ ಅಂಥ ಬುಕ್ಸ್ ಎಲ್ಲನೂ ಒಂದು ಚಿಕ್ಕದಾಗಿ ಒಂದು ಗೂಡು ಥರ ಇತ್ತು, ಅದಕ್ಕೆ ಜೋಡಿಸ್ದೆ. ಮತ್ತು ನಾನು ಬಾಡಿ ಲೋಷನ್ಸ್ ಅಂತೆ ಕ್ರೀಮ್ಸ್ ಎಲ್ಲ ಟೀಪೈ ಮೇಲೆ ಜೋಡಿಸ್ಕೊತೀನಿ. ಡ್ರೆಸ್ಸಿಂಗ್ ಟೇಬಲ್ ಆ ಥರ ಏನಿಲ್ಲ, ಯಾಕಂದರೆ ಚಿಕ್ಕ ರೂಮ್ಸ್ ಅಲ್ಲ, ಹಂಗಾಗಿ ನಾನು ಡ್ರೆಸ್ಸಿಂಗ್ ಟೇಬಲ್ ತಗೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಪ್ಲೇಸ್ ಇದ್ದರೆ ತಗೋಬೋದಾಗಿತ್ತು. ಇನ್ನು ಬೀರು 2 ಇದೆ, ಒಂದು ಅದಕ್ಕೋಸ್ಕರ ಇನ್ನು ತಗೊಂಡು ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ. ಈ ಥರ ಟೀಪೈ ಮೇಲೆ ಎಲ್ಲ ಜೋಡಿಸ್ಕೊಬಿಡ್ತೀನಿ. ಈಗ ಧೂಳೆಲ್ಲ ತಕ್ಕೊಂಡು ಆ ಕಡೆದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತು ಈಗ ಇಂಡೋರ್ ಕಿಟಕಿ ಎಲ್ಲ ಕ್ಲೀನಾಗಿ ನೀಟಾಗಿ ಒರೆಸೋಣ ಅಂತ ಹೇಳ್ಬಿಟ್ಟು ಧೂಳು ತುಂಬ್ಕೊಬಿಟ್ಟಿತ್ತು. ಶೀಟಿನ ಮನೆ ಅಂದರೆ ನಿಜವಾಗ್ಲೂ ನಾವು ವಾರಕ್ಕೊಂದು ಸಲ ಕ್ಲೀನ್ ಮಾಡಿದ್ರೂ ಫುಲ್ಲು ಧೂಳು ಹಿಡಿದಿರುತ್ತೆ ಮನೆಯೆಲ್ಲನೂ. ಯಾರಾದರೂ ಹೊರಗಡೆಯಿಂದ ಬಂದು ನೋಡಿದವ್ರು ಇವ್ರೇನು ಮನೆ ಕ್ಲೀನ್ ಮಾಡ್ತಾರೋ ಇಲ್ಲೋ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ ನೋಡೋರಿಗೆ.
ಅದು ಸೀಟಿನ ಮನೆಯಾಗ ಇರ್ತಾರಲ್ಲ ಅಂಥವರಿಗೆ ಅರ್ಥ ಆಗುತ್ತೆ. ನಮ್ಮದು ಮೇಯ್ನ್ ಏನು ಪ್ರಾಬ್ಲಮ್ ಮಾಡಿದ್ರಂದರೆ ನಮ್ಮದು ಟಾಪ್ ಇತ್ತು, ಅದು ಬಿದ್ದೋಯ್ತು. ಅದು ಬಿದ್ದೋದ್ಮೇಲೆ ನಾವು ಸೀಟ್ ಹಾಕ್ಸ್ಕೊಂಡ್ವಲ್ಲ, ಅದು ಪ್ಲಾಸ್ಟಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಸೀಟ್ ಇಡಬೇಕಾಗಿತ್ತು. ಹಂಗೆ ಧೂಳಿನ ಮೇಲೆ ಇಟ್ಬಿಟ್ರಲ್ಲ, ಫುಲ್ಲು ಧೂಳು ಅದೆಲ್ಲ ಜೇಡ ಎಲ್ಲ ಬಲೆ ಕಟ್ಟುತ್ತಲ್ಲ, ಆ ಹುಳ ಎಲ್ಲ ಓಡಾಡಿ 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 ಫುಲ್ ಮನೆಯೆಲ್ಲ ಧೂಳು ಪೊರೆ ಈ ಥರ ಜಾಸ್ತಿ ಹಿಡಿದ್ಬಿಡುತ್ತೆ. ವಾರಕ್ಕೊಂದ್ಸರಿ ತಪ್ಪದೇ ಕ್ಲೀನ್ ಮಾಡಬೇಕು. ನನಗಂತೂ ಸಾಕಾಗ್ಬಿಟ್ಟಿದೆ. ಯಾವಾಗ ನಾವು ಹೊಸ ಮನೆ ಕಟ್ತೀವೋ ಕ್ಲೀನಾಗಿ ಯಾವಾಗ ಇಟ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟೈತೆ. ಹಳೆ ಮನೆ ನಮ್ಮದು ಆಗಲೇ ಸುಮಾರು ಅಂದರೆ ನಮ್ಮ ಮನೆಯವರು ಹುಟ್ಟಿದ್ರೋ ಇಲ್ಲ ನಮ್ಮ ಮನೆಯವ್ರು ಹುಟ್ಟೋದಕ್ಕಿಂತ ಮುಂಚೆ ಕಟ್ಟಿರೋದು. ಇದು ತುಂಬ ವರ್ಷದ ಮನೆಯೇ. ನಾವು ಅದು ಟಾಪೆಲ್ಲ ಬಿದ್ದೋಗಿತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಸೀಟ್ ಹಾಕ್ಕೊಂಡಿದ್ದೀವಿ ಸದ್ಯಕ್ಕೆ ಇರೋಕೆ ಅಂತ ಹೇಳ್ಬಿಟ್ಟು. ನಮ್ಗೆ ಇರೋಕೆ ಅಂತ ಇನ್ನೊಂದು ಮನೆ ಇಲ್ವಲ್ಲ, ಹಂಗಾಗಿ ಇದರಲ್ಲೇ ಹೆಂಗೋ ಮಾಡ್ಕೊಂಡು ಹೋಗೋಣ ಜೀವನ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಆದರೆ ಕ್ಲೀನಿಂಗ್ ಡೇ ತುಂಬ ಕಷ್ಟ ನೋಡಿರಿ. ಹಾಲಲ್ಲಾಗಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಐಟಮ್ಸ್, ಈ ಶೋಕೇಶ್ ಅಂತೆ, ಈ ಸೋಫಾಸು, ದಿವಾನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಆ 2 ರೂಮು ಕ್ಲೀನ್ ಮಾಡೋ ಅಷ್ಟರಲ್ಲಿ ಬಟ್ಟೆ ನಾನು ತಗೊಂಡು ಬಂದಿದ್ನಲ್ಲ ಒಳಗಡೆ, ಅದನ್ನೆಲ್ಲ ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದೆ. ಬಿಸಿಲಿಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ರೂ ಫುಲ್ ಸುಟ್ಟೋಗ್ಬಿಡುತ್ತೆ. ಅಷ್ಟೊಂದು ಬಿಸಿಲು. ನಾವು ನೆರಳಲ್ಲಿ ಹಾಕೋದಕ್ಕೆ ಆ ಥರ ಏನೂ ಇಲ್ಲ ನನಗೆ. ಹಾಗಾಗಿ ಬಿಸಿಲಲ್ಲೇ ಒಣಗಿಸ್ಕೋಬೇಕು. ಸ್ವಲ್ಪ ಹೊತ್ತು ಬೇಗ ಒಣಗಿದ ತಕ್ಷಣ ತಂದಾಕ್ಬಿಡ್ತೀನಿ ಒಳಗಡೆ. ಈಗ ಅವನ್ನೆಲ್ಲ ನೀಟಾಗಿ ಎತ್ತಿಟ್ಬಿಡೋಣ. ಮತ್ತು ಮನೆ ನಾನು ಕ್ಲೀನ್ ಮಾಡ್ತೀನಿ, ಧೂಳೆಲ್ಲ ತುಂಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರವ್ರ ಬಟ್ಟೆ ಅವರೆಲ್ಲ ಮಡಚಿಬಿಟ್ಟು ಕ್ಲೀನಾಗಿ ಡಿವೈಡ್ ಮಾಡಿ ಇಟ್ಕೊಂಡೆ. ಈ ಮನೆ ಕ್ಲೀನಿಂಗ್ ಒಂದು ಮುಗಿದ್ಬಿಟ್ರೆ ನಿಜವಾಗ್ಲೂ ಹಬ್ಬ ಮಾಡಿದಷ್ಟೇ ಖುಷಿಯಾಗುತ್ತೆ. ಅಷ್ಟೊಂದು ಕೆಲಸ ಇರುತ್ತೆ ಮನೆ. ಈ ಹಬ್ಬ ಏನಕ್ಕಾದ್ರೂ ಬರುತ್ತಾ ಅನ್ಸುತ್ತೆ ಒಂದೊಂದು ಸರಿ. ಖುಷಿನೇ ಹಬ್ಬ ಬಂದರೆ, ಆದರೆ ಈ ಕ್ಲೀನಿಂಗ್ ಕೆಲಸ ಇಟ್ಕೊಂಡಾಗ ತುಂಬ ಬೇಜಾರು ಅನಿಸುತ್ತೆ. ಈಗ ಅದು 2 ರೂಮ್ ಆಯಿತು. ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಮೇಲ್ಗಡೆ ಧೂಳೆಲ್ಲ ತಕ್ಕೊಂಡು ಮತ್ತು ಪಾತ್ರೆಗಳು ಅವೆಲ್ಲ ತೊಳ್ಕೊಬೇಕು. ಸದ್ಯಕ್ಕೆ ಇದೊಂದು ಸ್ವಲ್ಪ ಶೆಲ್ಪನ್ನು ಈ ಗ್ಯಾಸ್ ಸ್ಟವ್ ತೊಳೆಯೋಣ ಅಂತ ಹೇಳ್ಬಿಟ್ಟು ಇದು ತೊಳಿತಾ ಇದ್ದೀನಿ. ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡ್ತೀನಿ. ಮಾಡಿದ್ರೂ ಈ ಥರ ನಾನು ಹೆಂಗೆ ಅಂದರೆ ಹಾಲಿಟ್ಬಿಟ್ಟು ಉಕ್ಕು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಗೊತ್ತಾದ್ರೂ ಬಿಟ್ಬಿಟ್ಟು ಮತ್ತೆ ಹೊರಗಡೆ ಹೋಗೋದು. ಬರೋ ಅಷ್ಟರಲ್ಲಿ ಹಾಲೆಲ್ಲ ಉಕ್ಕೋಗಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಗಲೀಜು ಹಾಕ್ತಾನೆ ಇರುತ್ತೆ. ಡೈಲಿ ತೊಳಿತಾನೆ ಇರಬೇಕು. ಅದಾದಮೇಲೆ ಇಲ್ಲಿ ಬಂಡೆಗಳು ನಾವು ಎಲ್ಲ ಹೊಸ್ದಾಗೆ ಮಾಡಿಸಿದ್ದಿದ್ದು, ಆದ್ರೂ ಸ್ವಲ್ಪ ಹಳೇದು. ಆ ಕಡೆ ನೋಡಿ ಕಪ್ಪಗಾಗಿದೆ ಗೋಡೆ ಎಲ್ಲನೂ. ಅಲ್ಲೆಲ್ಲ ಹೊಗೆ ಸಟ್ಟೆ ಇತ್ತು. ಮುಂಚೆ ಸೌದೆಯಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದು ನಾವು. ಹಾಗಾಗಿ ಅದು ಅಷ್ಟೇ, ಎಷ್ಟು ನಾವು ಪೇಂಟ್ ಮಾಡಿದ್ರೂ ಅದು ಸ್ವಲ್ಪ ಇದಾಗಿಲ್ಲ. ಏನಾದರೂ ಸ್ಟಿಕ್ಕರ್ಸ್ ತಂದು ಹಾಕೋಣ ಅಂದ್ಕೊಂತೀನಿ. ಸ್ವಲ್ಪ ಗೋಡೆ ಅಷ್ಟೊಂದು ಫ್ಲ್ಯಾಟಾಗಿಲ್ಲ, ಸ್ವಲ್ಪ ಅಂಕುಡೊಂಕೈತೆ ಗೋಡೆ ಎಲ್ಲನೂ. ಹಾಗಾಗಿ ಸ್ಟಿಕ್ಕರ್ಸ್ ಹಾಕಿದ್ರೂ ಚೆನ್ನಾಗಿ ಕಾಣಲ್ಲ ಅಂತ ಸುಮ್ಮನೆ ಹಂಗೆ ಇದ್ದೀನಿ, ಹೆಂಗೋ ಇರಲಿ ಬಿಡಿ ಅಂತ. ಸೊ ಆದರೂ ನೀವೆಲ್ಲ ಇದೇ ಥರ ನೋಡಿ ನಮ್ಮ ಮನೇನ ಮತ್ತು ನಮ್ಮ ಲೈಫ್ ಸ್ಟೈಲೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿ ಇಷ್ಟಪಡ್ತಾಯಿದ್ದೀರಾ. ಸೊ ನಾನು ಯಾವ ಥರ ಇದ್ದರೆ ಅದೇ ಥರನೇ ತೋರಿಸ್ತಾಯಿದ್ದೀನಿ. ಯಾವುದೇ ಥರ ಡೆಕೋರೇಷನ್ ಆಗಲಿ ಏನೂ ಮಾಡಿಲ್ಲ ನಾನು. ಆದ್ರೂ ನೀವು ಏನಿದ್ರೆ ಅದನ್ನೇ ತೋರಿಸ್ತೀರಾ, ಅದಕ್ಕೆ ಇಷ್ಟಪಡ್ತೀವಿ ನಿಮ್ಮ ವೀಡಿಯೋಸ್ ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ. ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ, ನಿಮ್ಮ ದೊಡ್ಡ ಮನಸ್ಸಿಗೆ ನಾನು ಖುಷಿ ಆಗ್ತಾ ಇರುತ್ತೆ ಯಾವಾಗಲೂ ನೆನಪು ಮಾಡ್ಕೊಂಡ್ರೆ. ಆ ಕಾಮೆಂಟ್ಸ್ ನೆನಪಾಗುತ್ತೆ ಯಾವಾಗಲಾದರೂ ನೀವು ಈ ಥರ ಕಾಮೆಂಟ್ಸ್ ಮಾಡಿರ್ತೀರಲ್ಲ. ಎಷ್ಟು ಒಳ್ಳೆ ಮನಸ್ಸಿರಬೇಕು ಎಲ್ರಿಗೂ ಅಂತ ಅನಿಸುತ್ತೆ. ಆದರೂ ಸ್ವಲ್ಪ ಜನ ಬ್ಯಾಡಾಗಿ ಮಾಡೋರು ಇರ್ತಾರೆ ಬಿಡಿ. ಎಲ್ರಿಗೂ ಒಂದೇ ಥರ ಇರಲ್ವಲ್ಲ. ಈಗ 50 ಜನ ನಾವು ಗುಡ್ ಕಾಮೆಂಟ್ ಮಾಡಿದ್ರೆ ಅದರಲ್ಲಿ ಒಬ್ಬರಾದರೂ ಬ್ಯಾಡ್ ಕಮೆಂಟ್ ಮಾಡೇ ಮಾಡ್ತಾರೆ. ನಾವು ಒಬ್ರಿಗೋಸ್ಕರ ತಲೆ ಕೆಡಿಸ್ಕೋಬಾರ್ದು. ಇನ್ನು 40-90 ಜನ ನನ್ನ ಸಪೋರ್ಟ್ ಮಾಡ್ತಾಯಿರ್ತಾರೆ, ಒಳ್ಳೆ ರೀತಿಲಿ ಕಾಮೆಂಟ್ ಮಾಡ್ತಾಯಿರ್ತಾರೆ ಅಂತ ನಾನು ಖುಷಿ ಪಡಬೇಕು. ಅವರೊಬ್ಬರಿಂದ ನಾವೇನಕ್ಕೆ ಮೈಂಡ್ ಅಪ್ಸೆಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಆ ಥರ ಬ್ಯಾಡ್ ಕಮೆಂಟ್ಸ್ಗೆಲ್ಲ ರಿಯಾಕ್ಟ್ ಆಗೋಲ್ಲ ಜಾಸ್ತಿ. ನಾನು ರ್ಯಾಶಾಗಿ ಮಾತಾಡೋಕ್ಕೂ ಹೋಗಲ್ಲ. ಸುಮ್ಮನೆ ಬಿಟ್ಬಿಡ್ತೀನಿ ಅಷ್ಟೇ. ಇಲ್ಲ ಆದರೆ ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ಇನ್ನೇನು ನಾನು ಅದಕ್ಕೆಲ್ಲ ರಿಪ್ಲೈ ಮಾಡ್ಕೊತ ಕೂರಲ್ಲ. ತುಂಬ ಜನ ಬೈರಿ, ನೀವು ಏನಾದರೂ ಕಾಮೆಂಟ್ಸ್ ಬಂದರೆ ಬೈರಿ, ನೀವೇನು ತಪ್ಪದಾಗ ಏನು ವೀಡಿಯೋಸ್ ಮಾಡ್ತಾಯಿಲ್ಲ ಅಂತಾರೆ. ಸೊ ಏನಕ್ಕೆ ಒಂದು ಮಾತು ಬೈದರೆ ಮತ್ತೆ ಇನ್ನೊಂದು ಮಾತು ಬರುತ್ತೆ, ಮತ್ತು ಹಂಗೆ ಮಾತು ಬೆಳೀತಾ ಹೋಗುತ್ತೆ ಅಂತ ನಾನು ಇಷ್ಟನೇ ಪಡಲ್ಲ. ಅಂತ ಅವಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ನೋಡಿ, ಈಗ ಅದೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿದ್ನಲ್ಲ, ಈ ಶೆಲ್ಪ್ ಒಂದು ಒರೆಸ್ಕೊಬಿಟ್ಟು ಈಗ ಸ್ವಲ್ಪ ಪಾತ್ರೆಗಳಿತ್ತು ಅದೆಲ್ಲ ತೊಳ್ಕೊಂಡು, ಮತ್ತು ಹಾಲು ಒಂದಿನ ಮತ್ತು ಅಡುಗೆ ಮನೆ ಒಂದಿನ, ಈ ಥರ ಒಂದು 4-5 ದಿನ ಬೇಕು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಇನ್ನು ಶೆಲ್ಫ್ ಕೆಳಗೆಲ್ಲ ಬಾಕ್ಸ್ ಎಲ್ಲ ಇಟ್ಟಿದ್ದೆ. ಸ್ವಲ್ಪ ರೇಷನ್ ಎಲ್ಲ ತಗೊಂಡು ಬಂದರೆ ಈ 2 ಬಾಕ್ಸಲ್ಲಿ ಹಾಕ್ಕೊಬಿಡ್ತೀನಿ ನಾನು. ಅದಕ್ಕೆ ಅದೊಂದು ಸ್ವಲ್ಪ ಧೂಳೆಲ್ಲ ಹಿಡ್ದಿತ್ತು, ಅದೆಲ್ಲ ತೊಳ್ಕೊಂಡು ಬಾಕ್ಸ್ ಎಲ್ಲನೂ ಆ ಶೆಲ್ಫೆಲ್ಲ ತೊಳಿತಾ ಇದ್ದೀನಿ. ಸೊ ಈ ಥರ ಹಬ್ಬದ ಟೈಮಲ್ಲಿ ಈ ಥರ ಕ್ಲೀನಾಗಿ ಇಟ್ಟರೆ ಸ್ವಲ್ಪ ಮನೆಯೂ ಚೆನ್ನಾಗಿ ಕಾಣೋದು. ಇಲ್ಲ ಹಬ್ಬ ಮಾಡೋಕ್ಕೂ ಒಂದು ಖುಷಿ ಅನಿಸೋದು. ಇಲ್ಲಾಂದರೆ ನಾವೆಲ್ಲದಲ್ಲೇ ಇಟ್ಕೊಂಡು ಹಬ್ಬ ಮಾಡ್ಕೊಂಡು ತಿಂತೀವಿ ಅಂದರೆ ಅದು ನಮ್ಮ ಮನಸ್ಸಿಗೆ ಒಪ್ಪಲ್ಲ. ಬೇರೆ ಯಾರು ಏನೋ ಅನ್ನಕ್ಕೆ ಬರೋಲ್ಲ. ಯಾಕಂದರೆ ನಮ್ಮ ಮನೆ ನಮ್ಮ ಇಷ್ಟ. ಏನಂದರೆ ನಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು, ತೃಪ್ತಿ ಆಗಬೇಕಂದ್ರೆ ಈ ಥರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೇಬೇಕು. ಈಗ ನೋಡಿ, ದೇವ್ರೇನು ಬಂದು ಹೇಳಲ್ಲ ನೀವು ಮನೆ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಿ ಅಂತ ಹೇಳಲ್ಲ. ನಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು. ಪರವಾಗಿಲ್ಲ, ಎಲ್ಲ ಕ್ಲೀನಾಗಿದ್ದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅನ್ನೋದೊಂದು ನಂಬಿಕೆ ಅಷ್ಟೇ. ಹೆಣ್ಮಕ್ಳು ಎಷ್ಟೇ ಕಷ್ಟ ಆದರೂ ಮಾಡ್ತಾರೆ ಬಿಡಿ ಕೆಲಸನ. ಅದರಲ್ಲಿ ನಾನು ಒಬ್ಬಳೇ ಆದ್ರೂ ಎಲ್ಲ ಕೆಲಸನೂ ನಾನೇ ಮಾಡ್ಕೊತಾ ಇರ್ತೀನಿ. ಅಷ್ಟೊಂದು ಬೇಜಾರೇನು ಆಗಲ್ಲ. ಈಗ ಇದೆಲ್ಲ ಆದಮೇಲೆ ಮತ್ತೆ ನಾನು ಸ್ನಾನ ಎಲ್ಲ ಮಾಡ್ಕೊಬಂದು ಸ್ವಲ್ಪ ಊಟ ಮಾಡಿ ಹಾಲೊಂದು ಅರ್ಧ ಆದರೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಫೋಟೋಸ್ ಎಲ್ಲ ಇತ್ತು, ಹೂನಾರ ಎಲ್ಲ ಹಾಕಿದ್ದೆ ಹಬ್ಬದಲ್ಲಿ. ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಇದನ್ನು ಸ್ವಲ್ಪ ಒಂದು ಅರ್ಧ ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಒಂದು ಅರ್ಧ ಕ್ಲೀನ್ ಮಾಡ್ಬೋದು ಅಂತ. ಒಂದೇ ದಿನ ಆಗಲ್ಲ, ನನಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ತಾ ಹೋಗ್ತಾ ಇರ್ತೀನಿ.
ಸೊ ಅದೊಂದು ದಿನ ಇದೊಂದು ದಿನ ಅಂತ ಏನಿರಲ್ಲ. ನನಗೆ ಯಾವಾಗ ಟೈಮ್ ಸಿಕ್ಕರೆ ಅವಾಗ ಕ್ಲೀನ್ ಮಾಡ್ತಾ ಹೋಗ್ತಾ ಇರ್ತೀನಿ ಮನೇನ. ಅಪ್ಪು ಫೋಟೋ ಹಾಕಿದ್ದೀವಿ. ನನಗೆ ಅಪ್ಪು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಪ್ಪು ಫೋಟೋ, ಅಪ್ಪು ಡೆತ್ ಆಗಿದ ತಕ್ಷಣವೇ ಮಾಡಿಸ್ಕೊಬಂದು ಈ ಥರ ಇಟ್ಟಿದ್ದೀನಿ. ನಾನು ಯಾವಾಗಲೂ ಹೂ ಮುಡಿಸಿ ಪೂಜೆ ಮಾಡ್ತಾಯಿರ್ತೀನಿ ಅಪ್ಪುಗೆ. ಸೊ ಅಂಥ ದೊಡ್ಡ ಮನಸ್ಸು ಬರಬೇಕಂದ್ರೆ ನಿಜವಾಗ್ಲೂ ನಾರ್ಮಲ್ ಮನುಷ್ಯರಿಗೆ, ಸಾಮಾನ್ಯ ಮನುಷ್ಯರಿಗೆ ಬರಲ್ಲ ಅದು. ಆದರೂ ಅಪ್ಪು ಇನ್ನೊಂದು ಸ್ವಲ್ಪ ದಿನ ನಮ್ಮ ನಡುವೆ ಇರಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಇದ್ದಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಮಾಡೋರು. ಸೊ ನಮ್ಮಿಂದ ಅಂತೂ ಆಗಲ್ಲ. ಅಂತ ಹೆಲ್ಪ್ ಮಾಡೋ ಪುಣ್ಯಾತ್ಮರು ಇದ್ದರೆ ತುಂಬ ಜನ ಬಡ ಕುಟುಂಬಗಳೆಲ್ಲ ಒಳ್ಳೆಯದಾಗಿ ತುಂಬ ಖುಷಿಯಾಗಿ ಇರೋರು ಅಪ್ಪು ಹೆಸ್ರು ಹೇಳ್ಕೊಂಡು. ಪರವಾಗಿಲ್ಲ, ನಮ್ಮ ದುರದೃಷ್ಟ ಅಂತಂದೇ ಹೇಳ್ಬೋದು ಅಪ್ಪನ ಕಳ್ಕೊಂಡು. ಏನು ಮಾಡೋಕ್ಕಾಗಲ್ಲ. ನಂಗೆ ಆ ಫೋಟೋ ನೋಡಿದ ತಕ್ಷಣ ಒಂಥರ ಬೇಜಾರು ಅನಿಸುತ್ತೆ. ನೋಡಿ, ಈಗೇನು ಕೆಲಸ ಎಲ್ಲ ಮುಗೀತು. ಇನ್ನೇನು ಒಂದು ಅರ್ಧ ಕ್ಲೀನ್ ಮಾಡಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.